ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾಗೋಯ್ತು ವಿಡಿಯೋ ಬೇಳೆ ಅಪ್ಲೋಡ್ ಮಾಡಿಲ್ಲ. ಮೊಬೈಲ್ ಬೇರೆ ಸರಿ ಇರಲಿಲ್ಲ. ಹಾಗಾಗಿ 2 ಕಪ್ಪು ಕಡಲೆಬೇಳೆ ಇದ್ದರೆ ಸಾಕಾಗಿ ತುಂಬ ಟೇಸ್ಟಿಯಾಗಿರೋ ಹೆಸರು ಬೇಳೆಯಿಂದ ವಡೆನ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಹೆಸರು ಬೇಳೆನ ತೊಳ್ಕೊಂಬಿಟ್ಟು 4 ಅವರು ನೆನೆಹಾಕಿದೆ ನೋಡಿ. ಈ ರೀತಿ ಮಾಡಿದರೆ 2 ಪೀಸ್ ಆಗಬೇಕು. ಈ ರೀತಿಯಾಗಿ ನೆನೆದಿರಬೇಕು. ಈಗ ಒಂದು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನೀರೆಲ್ಲದನ್ನು ಸೋದಿಸ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಎಲ್ಲದನ್ನು ಕಂಪ್ಲೀಟಾಗಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೀರೇನು ಹಾಕೋದು ಬೇಡ, ಗ್ರೈಂಡ್ ಮಾಡ್ಕೊಂಬರ್ಬೇಕು ನೋಡಿ. ತುಂಬ ಸ್ಮೂತಾಗೂ ಬೇಡ, ಸ್ವಲ್ಪ ರಫ್ ಆಗಿರಲಿ. ಆ ರೀತಿಯಾಗಿ ತರಿಯಾಗಿ ಫುಲ್ಲು ತರಿಯಾಗಿ ಬೇಡ ನೋಡಿ. ತೇರಿಸ್ತಾ ಇದ್ದೀನಿ, ಆ ರೀತಿಯಾಗಿದ್ದರೆ ಸಾಕು. ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಾನು ಹಾಕ್ಕೊಳ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನೀವು ಹಾಕ್ಕೊಂಬಿಟ್ಟು ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿನ ಹಾಕ್ಕೊಳ್ಳಿ. 1 ಬೌಲು ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನಾವು ಎತ್ತಿಟ್ಕೊಂಡಿದ್ದೀವಿ ಅದನ್ನು ಕಡಲೆಬೇಳೆನ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಾನೀಗ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕ್ಕೊಂಡು ನೋಡಿ, ಪಕ್ಕಾ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಎಣ್ಣೆನ ಕಾಯಕ್ಕಿಟ್ಟಿದ್ದೆ, ಇದು ಕಾಯ್ದಿದೆ ನೋಡಿ. ಈ ರೀತಿ ಶೇಪಲ್ಲಿ ತಟ್ಕೋಬೇಕಾಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ತುಂಬ ದಪ್ಪನೂ ಬೇಡ, ತುಂಬ ತೆಳ್ಳಗೂ ಬೇಡ, ಮೀಡಿಯಮ್ ಸೈಜಲ್ಲಿ ಈ ರೀತಿ ರೌಂಡಾಗಿ ತಟ್ಕೊಳ್ಳಿ ನೋಡಿ. ಈಗ ತಟ್ಕೊಂಡಿದ್ದೆಲ್ಲ ರೆಡಿ ಆಗಿದೆ. ಎಣ್ಣೆನ ಕಾಯಕ್ಕಿಟ್ಟಿದ್ವಲ್ಲ ಅದನ್ನು ಈಗ ಕಾದಿದೆ, ಹಾಕ್ಬಿಟ್ಟು ತೋರಿಸ್ತೀನಿ. ಸಂಜೆ ಸ್ನ್ಯಾಕ್ಸಿಗೆ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಂದೆ ಹಾಕೋಂಥ ವಿಡಿಯೋಗಳನ್ನ ಮಿಸ್ ಮಾಡ್ಕೊಳ್ತೀರಾ. ಹಾಗಾಗಿ ನೋಡಿ, 2 ಕಡೆಯೂ ರೆಡ್ ಕಲರ್ ಬರಬೇಕು. ಆ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿದರೆ ಪಕ್ಕಾ ಫ್ಯಾನ್ ಆಗೋಗ್ತೀರಾ ನೋಡಿ. ಈಗ ಕಲರ್ ಚೇಂಜ್ ಆಗಿದೆ. ಈ ರೀತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ 2 ಕಡೆಯೂ ಫ್ರೈ ಮಾಡ್ಕೋಬೇಕು ನೋಡಿ. ತೋರಿಸ್ತಾ ಇದ್ದೀನಿ ನಾನು. ನೋಡಿದ ತಕ್ಷಣವೇ ಬಾಯಲ್ಲಿ ನೀರು ಬರುತ್ತೆ, ತಿನ್ನಬೇಕು ಅಂತ ಅನಿಸುತ್ತೆ. ಇದ್ರ ಜೊತೆ ಟೊಮೊಟೊ ಸಾಸ್ ಅಥವಾ ನೀವು ಯಾವುದಾದ್ರೂ ಚಟ್ನಿ ಜೊತೆನೂ ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನು ಯಾವ ರೀತಿ ವಿಡಿಯೋಗಳು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದನ್ನೇ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.